ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಇವತ್ತು ದೆಹಲಿಗೆ ಬಂದಿದ್ದೀನಿ. ನನ್ನನ್ನು ತಮಿಳುನಾಡು ಸಂಘಟನೆ ಶ್ರೀಯನ್ನು ವೀಕ್ಷಕನಾಗಿ ನೇಮಕ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇನ್ಚಾರ್ಜ್ ಆದ ಗಿರೀಶ್ನವ್ರಿಗೆ ಭೇಟಿ ಮಾಡೋಕ್ಕೆ ಇವತ್ತು ಒಂದು ಡೆಲ್ಲಿಗೆ ಬಂದಿದ್ದೀನಿ. ಚರ್ಚೆ ನಂತರ ಅವರ ಮಾರ್ಗದರ್ಶನ ಮತ್ತೆ ನಾವು ತಮಿಳುನಾಡಿಗೆ ಹೋಗಬೇಕಾಗತ್ತೆ. ಡಿಸ್ಟ್ರಿಕ್ಟ್ ಅಧ್ಯಕ್ಷರನ್ನ ನೇಮಕ ಮಾಡೋ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ. ಎರಡನೇದಾಗಿ ಇತ್ತೀಚೆಗೆ ನಡೆದಂತಹ ಬಿಹಾರ್ ಚುನಾವಣೆ, ಆ ರಿಸಲ್ಟನ್ನು ಸ್ವತಃ JDU ಇರ್ಬೋದು ಅಥವಾ BJP ನಂಬಕ್ಕೆ ಸಾಧ್ಯ ಇಲ್ಲ, ಅವರ ಪಕ್ಷದವರು ನಂಬಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಎಲ್ಲ ಎಕ್ಸಿಟ್ ಪೋಲ್ಗಳು 140, 105 ನಿಲ್ಸಿದ್ರು. ಆದರೆ ಅದನ್ನು ಮೀರಿ 205ಕ್ಕೆ ಹೋಗಿದೆ. ಇಲ್ಲಿ ದೊಡ್ಡ ಒಂದು ಷಡ್ಯಂತ್ರ ನಡೆದಿದೆ, ಕಾಣದ ಕೈಗಳು ಕೆಲಸ ಮಾಡಿದೆ. ರಾಹುಲ್ ಗಾಂಧಿಯವರು ವೋಟ್ ಚೋರಿ ಹಿನ್ನೆಲೆಯಲ್ಲಿ ಬಿಹಾರಲ್ಲಿ ಪ್ರತಿಭಟನೆ ಇಟ್ಕೊಂಡಿದ್ರು. ನಾವೆಲ್ಲ ಹೋಗಿದ್ವಿ. ಅಲ್ಲಿ ಸುಮಾರು 60 ಲಕ್ಷ ವೋಟನ್ನು ಎಲೆಕ್ಷನ್ ಕಮಿಷನ್ ಅವರು ಆ್ಯಡ್ ಮಾಡಿದಂಥ ಹಿನ್ನೆಲೆಯಲ್ಲಿ ಅಲ್ಲಿ ಮಾಡಿದ್ರು. ಅದನ್ನ ತಪ್ಪು ಸಾಬೀತು ಮಾಡಲಿಕ್ಕೆ ಅಮಿತ್ ಶಾ ಅವರು, ನರೇಂದ್ರ ಮೋದಿ ಅವರು ಹಾಗೂ ಎಲೆಕ್ಷನ್ ಕಮಿಷನ್ ಈ ಮೂರು ಸೇರಿ BJPನ JDUನ ಗೆಲ್ಲಿಸಿದ್ದಾರೆ. ಇದು ಬಿಹಾರ್ ಜನತೆಯ ಗೆಲುವಲ್ಲ, ಇದು ಎಲೆಕ್ಷನ್ ಕಮಿಷನ್ ಗೆಲುವು, BJP ಕೇಂದ್ರ ಸರ್ಕಾರದ ಗೆಲುವು ಹಾಗೂ ನಮ್ಮ ನರೇಂದ್ರ ಮೋದಿ, ಅಮಿತ್ ಶಾ ಅವ್ರ ಗೆಲುವು. ಆ ಹಿನ್ನೆಲೆಯಲ್ಲಿ ಈ ವಿಚಾರವಾಗಿ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡ್ತೀವಿ. ರಾಹುಲ್ ಗಾಂಧಿ ಕೇವಲ ಒಂದು ಚುನಾವಣೆಗೆ ಮಾತ್ರ ಮಾಡಲಿಲ್ಲ, ನಮ್ಮ ಅಧಿಕಾರ ನಮ್ಮ ಹಕ್ಕು, ನಮ್ಮ ಓಟು ನಮ್ಮ ಹಕ್ಕು. ಆ ಹಿನ್ನೆಲೆಯಲ್ಲಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಈಗಾಗಲೇ ನಾವು ರಾಜ್ಯದಲ್ಲಿ ಕೂಡ ಮೊನ್ನೆ ಕೂಡ ಪ್ರತಿಭಟನೆ ಕೂಡ ಮಾಡಿದ್ವಿ ಕಾಂಗ್ರೆಸ್ ಮೂಲಕವಾಗಿ. ಇಡೀ ರಾಜ್ಯದಲ್ಲಿ ಮಾಡ್ತೀವಿ ನಾವು. ಒಟ್ಟಾರೆ ಜನಾಭಿಪ್ರಾಯ ಮಾಡಿ, ಯಾಕಂತ ಹೇಳಿದ್ರೆ ಯಾವ ರೀತಿ ಕೇಂದ್ರದ BJP ಸರ್ಕಾರ ED, IT, CBIನ ತಮ್ಮ ಮುಂಚೂಣಿ ಘಟಕಗಳ ಪರಿವರ್ತನೆ ಮಾಡ್ಕೊಂಡಿದ್ದಾರೆ, ಅದೇ ರೀತಿ ಎಲೆಕ್ಷನ್ ಕಮಿಷನ್ ಕೂಡ ಅವರ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ. ನಾವು ಎಷ್ಟು ಹೋರಾಟ ಮಾಡೋದು ಕೂಡ ಅಂತಿಮವಾಗಿ ಚುನಾವಣೆಯಲ್ಲಿ ನಮ್ಮನ್ನು ಸೋಲಿಸುವಂತ ಕೆಲಸ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ನಾವು ಜನರ ಜೊತೆ ಹೋಗ್ತೀವಿ, ಹೋರಾಟಗಳು ಮಾಡ್ತೀವಿ, ಜನ ಜಾಗೃತಿ ಮಾಡ್ತೀವಿ. ಆ ಹಿನ್ನೆಲೆಯಲ್ಲಿ ನಾವು ಹೋರಾಟ ಮಾಡುವಂತ ಕೆಲಸ ನಾವು ಮಾಡ್ಕೊಂಡಿವಿ. ಸರ್, ಈಗ ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆ ವಿಚಾರ ಬಹಳಷ್ಟು ಚರ್ಚೆಗೆ ಬರ್ತಾ ಇದೆ. ಏನ್ ನಡೀತಾ ಇದೆ, ಯಾವಾಗ ಆಗತ್ತೆ ಅಂತ ಏನಾದ್ರು ಮಾಹಿತಿ ಇದೆಯಾ? ಈಗಾಗಲೇ ಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿಯನ್ನು ಭೇಟಿ ಮಾಡಿದ್ರು. ಅದರ ಬಗ್ಗೆ ಚರ್ಚೆ ಮಾಡಲಿ ಅಂತ ಈಗಾಗಲೇ ಅವರು ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಇವತ್ತು ಚೀಫ್ ಮಿನಿಸ್ಟರ್ ಅವರು ಡೆಲ್ಲಿಗೆ ಬಂದು ಪ್ರಧಾನಮಂತ್ರಿ ನೋಡುವಂತಹ ಕಾರ್ಯಕ್ರಮ ಇದೆ. ನಂತರ ಕೆಲವು ಮುಖಂಡರನ್ನು ಕೂಡ ಅವರು ಭೇಟಿ ಮಾಡುವಂತ ಸಾಧ್ಯತೆ ಇದೆ. ಅಂತಿಮವಾಗಿ ಹೈಕಮಾಂಡ್, ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರು ಹಾಗೂ KPCC ಪ್ರೆಸಿಡೆಂಟ್ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸೇರಿ ಅದನ್ನು ತೀರ್ಮಾನ ತಗೊಳ್ತಾರೆ. ಸರ್, ಈಗ ನೀವು ಸಚಿವಾಕಾಂಕ್ಷಿಗಳು, ನೀವು ಬಹಳಷ್ಟು ನಿರೀಕ್ಷೆಯಲ್ಲಿದ್ದೀರಿ, ಹೊಸ ಸೂಟು ಬೂಟು ಹೊಲಿಸ್ಕೊಂಡಿದ್ದೀರಾ, ಹೇಗೆ ಅಂತ? ಈಗಾಗಲೇ ಇದ್ರ ಬಗ್ಗೆ ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆ ನಡೀತಾ ಇದೆ. ಅಂತಿಮವಾಗಿ ಮಾಡಬೇಕೋ ಬೇಡವೋ ತೀರ್ಮಾನ ಪಕ್ಷದ ವರಿಷ್ಠರದ್ದು, ಮುಖ್ಯಮಂತ್ರಿದು, ಉಪಮುಖ್ಯಮಂತ್ರಿಗಳು ಆ ತೀರ್ಮಾನ ತಗೊಳ್ತಾರೆ. ಅಲ್ಲ, ನೀವು ಆಕಾಂಕ್ಷಿ. ಈಗಾಗಲೇ ನಾವು ಹೇಳಿದ್ವಿ, ಯಾವಾಗ ಸಚಿವ ಸಂಪುಟ ತೀರ್ಮಾನ ಆಗುತ್ತೆ ಆ ಸಂದರ್ಭದಲ್ಲಿ ನಮಗೊಂದು ಅವಕಾಶ ಸಿಗುತ್ತೆ ಅಂತ ವಿಶ್ವಾಸ ಇದೆ. ಈ ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇದ್ರೆ 15 ದಿವಸ ಇದೆ, ಕ್ರಾಂತಿ ಆಗುತ್ತೆ? ಯಾವ ಕ್ರಾಂತಿನೂ ಇಲ್ಲ. ಈಗ BJP ಅವರು ಟೀಕೆ ಮಾಡ್ತಾರೆ, ಅವರ ಪಕ್ಷದ ವಿಚಾರಗಳನ್ನು ಅವರು ತೀರ್ಮಾನ ತಗೊಳ್ಳಿ. ನಮ್ಮ ಸರ್ಕಾರ ನಮ್ಮ ಪಕ್ಷದ ಬಗ್ಗೆ ಯೋಚನೆ ಮಾಡುವಂತಹ ಏನು ನೆಸೆಸಿಟಿ ಹೋಗಿಲ್ಲ. ನಮ್ಮ ಸರ್ಕಾರ ನುಡಿದಂತೆ ನಡೆದಿದೆ. ಪ್ರಾಮಾಣಿಕವಾಗಿ 2 ವರ್ಷ ಜನಪರ ಕಾರ್ಯಕ್ರಮ ಮಾಡಿದ್ದೀವಿ, 5 ಗ್ಯಾರಂಟಿಗಳನ್ನು ಪೂರೈಸಿದ್ದೀವಿ. ಇನ್ನು ನಮ್ಮ ಸರ್ಕಾರದ ಬಗ್ಗೆ, ನಮ್ಮ ಸರ್ಕಾರದ ಬದ್ಧತೆ ಬಗ್ಗೆ ಅವ್ರು ಚಿಂತೆ ಮಾಡೋದು ಬೇಡ. ಅಶೋಕ್ ಅವರು ಬೇರೆ ಏನು ಕೆಲಸ ಇಲ್ಲ, ಬೆಳಿಗ್ಗೆ ಎದ್ದರೆ ಟೀಕೆ ಮಾಡೋದೇ ಕೆಲಸ. ಆದರೆ ನಾನು ಹೇಳ್ತೀನಿ, ನಮ್ಮ ಕೆಲಸಗಳನ್ನು ನೀವು ಕಣ್ಣಿಂದ ನೋಡಿ ಸಂತೋಷ ಪಡಿ. ಅದನ್ನು ಬಿಟ್ಟು ಎಕ್ಸ್ಟ್ರಾ ಗ್ಲಾಸ್ ಹಾಕೊಂಡ್ರೆ ಏನು ಕಾಣುತ್ತೆ? ಈ ಎಕ್ಸ್ಟ್ರಾ ಗ್ಲಾಸ್ ತೆಗೆದು ನಮ್ಮ ಕಾರ್ಯಕ್ರಮ ಕಣ್ಣಿನ ನೋಡಿದ್ರೆ ನಿಮ್ಗೆ ಸಂತೋಷ ಆಗುತ್ತೆ ಅಂತ ಹೇಳಿ ಬಯಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.